ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, CET 2025ಕ್ಕೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದೆ. ಈ ಬಾರಿ AI ಆಧಾರಿತ ಅರ್ಜಿಯನ್ನು ಹೊಸದಾಗಿ ವಿನ್ಯಾಸಗೊಳಿಸಲಾಗಿದ್ದು ವಿದ್ಯಾರ್ಥಿ ಸ್ನೇಹಿಯಾಗಿದೆ. ಪ್ರತಿ ಹಂತದಲ್ಲಿ OTP ಮತ್ತು ಫೇಶಿಯಲ್ ರೆಕಗ್ನಿಷನ್ ಆಧಾರದ ಮೇಲೆ ಲಾಗಿನ್ ಮಾಡಬೇಕು. ಎಚ್ಚರ ವಹಿಸಿ ಅರ್ಜಿ ಭರ್ತಿ ಮಾಡಿ. ಸೊ ಇದೇನಪ್ಪ ಅಂತಂದರೆ KE ಅವ್ರ ಕಡೆಯಿಂದ ನಮಗೆ ಒಂದು ಜಸ್ಟ್ ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಯಾವ ಥರ ಅಪ್ಲಿಕೇಶನ್ಸನ್ನು ಹಾಕಬೇಕು ಅನ್ನೋದನ್ನು ಡೀಟೇಲ್ ಇದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ಬಂದುಬಿಟ್ಟು ಕಮೆನ್ಸ್ಮೆಂಟ್ ಆಫ್ ರಿಜಿಸ್ಟ್ರೇಷನ್ ಆ್ಯಂಡ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಆ್ಯಂಡ್ ಪೇಮೆಂಟ್ ಫೀಸ್ ಫಾರ್ CET 2025 ಅಂತಿದೆ. ಸೊ ಯಾವಾಗಪ್ಪ ಅಂದರೆ 11 AM ಆನ್ 2023/1/2025 ಏನಪ್ಪ ಅಂತಂದರೆ ಇವತ್ತು 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ. ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಆನ್ಲೈನ್. ಸೊ ಎಲ್ಲಿವರೆಗೂ ಅಪ್ಲೈ ಮಾಡ್ಬೋದು ನೀವು? ಲಾಸ್ಟ್ ಡೇಟ್ ಅಂದರೆ 18/2/2025ವರೆಗೂ ಅಪ್ಲೈ ಮಾಡ್ಬೋದು. ಇಲ್ಲಿ 11:59 PM ವರೆಗೂ, ಅವತ್ತು ನೈಟ್ ಮಿಡ್ನೈಟ್ವರೆಗೂ ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಟು ಪೇ ದ ಫೀಸ್ ಅಪ್ ಟು 20. ಸೊ 2 ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ 18 ಲಾಸ್ಟ್ ಡೇಟ್ ಇರುತ್ತೆ. ಅಪ್ಲಿಕೇಶನ್ ಹಾಕಿದ ನಂತರ ಇನ್ನೊಂದು 2 ಡೇಸ್ ಏನಪ್ಪ ಅಂದರೆ ನಿಮಗೆ ಅಲ್ಲಿ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಅಮೌಂಟನ್ನು ಪೇ ಮಾಡಲಿಕ್ಕೆ. ಫ್ಲೋ ಚಾರ್ಟ್ ಆ್ಯಂಡ್ ಸ್ಟೇಜಸ್ ಫಾರ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಫಾರ್ UG CET 2025. ಸೊ ಲಾಗ್ ಆನ್ ಟು KEA ವೆಬ್ಸೈಟ್. ಸೊ ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ. https://cetonline.karnataka.government.in ಅಂತಿದೆ. ಸೊ ಇಲ್ಲಿ ಲಾಗಿನ್ ಆದ ತಕ್ಷಣ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಮಗೆ ಬೇಕು? ಕೀಪ್ ದಿ 10th ಮಾರ್ಕ್ಸ್ ಕಾರ್ಡ್ ಟು ಎಂಟರ್ ದ ಕರೆಕ್ಟ್ ರಿಜಿಸ್ಟರ್ ನಂಬರ್, ಅದೊಂದು ಬೇಕು. ಅದಾದ ನಂತರ ರೆಡಿ ವಿತ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಲೇಟೆಸ್ಟ್ ಫೋಟೋಗ್ರಾಫ್ ಸಿಗ್ನೇಚರ್ ಇನ್ JPG ಫಾರ್ಮೆಟ್ನಲ್ಲಿ ಇರಬೇಕು ನಮ್ಗೆ. ಸೊ ಅದಾದ ನಂತರ ಕೀಪ್ ದಿ ಕಾಸ್ಟ್ ಸರ್ಟಿಫಿಕೇಟ್, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, 371J ಸರ್ಟಿಫಿಕೇಟ್, ಅಥವಾ ನಿಮ್ಗೆ ಯಾವುದು ಅಪ್ಲೈ ಆಗುತ್ತೆ NC/LC ಟು ಎಂಟರ್ ದ RD ನಂಬರ್, ಓಕೆ RD ನಂಬರ್ಸ್ ಇದ್ದರೆ ಸಾಕು ನಮಗೆ. ಸೊ ಅದಾದ ನಂತರ ಏನು ಮಾಡಬೇಕು? UG CET 2025 ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಆನ್ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಬರುತ್ತೆ. ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ನಲ್ಲಿ ಕ್ಲಿಕ್ ಮಾಡಿ ಎಂಟರ್ ಆಲ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಇನ್ ದ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಫಾರ್ಮ್. ಓಕೆ, ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಏನೇನು ಇನ್ಫಾರ್ಮೇಷನ್ ಕೇಳ್ತಾರೆ ಅದನ್ನು ಮೊಬೈಲ್ ನಂಬರ್ ಥ್ರೂ ಮೊಬೈಲ್ ನಂಬರ್ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಕ್ರಿಯೇಟ್ ಪಾಸ್ವರ್ಡ್, ಅಪ್ಲೋಡ್ ದಿ ಫೋಟೋ ಆ್ಯಂಡ್ ಸಬ್ಮಿಟ್. OTP ವಿಲ್ ಬಿ ಸೆಂಡ್ ಟು ದ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಹೆನ್ಸ್ ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಪ್ರೊವೈಡ್ ದೇರ್ ಮೊಬೈಲ್ ನಂಬರ್ಸ್ ಓನ್ಲಿ. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಎಂಡ್ವರೆಗೂ ಅದು ಸೇಮೇ ಇರಬೇಕಾಗತ್ತೆ. ಸೊ ಎವ್ರಿ ಸ್ಟೇಜಸಲ್ಲಿ ನಮ್ಗೆ OTP ಇರೋದ್ರಿಂದ ಮೊಬೈಲ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ? ಆಫ್ಟರ್ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ಸ್ ವಿಲ್ ರಿಸೀವ್ ಎನ್ ಅಪ್ಲಿಕೇಶನ್ ನಂಬರ್ ಆ್ಯಂಡ್ ಯೂಸರ್ ID to their registered mobile phone number and also same will be displayed on the screen. ಸೊ ಇಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಯೂಸರ್ ID. ನೀವು ಮೊಬೈಲ್ಗೆ ಏನಪ್ಪ ಅಂದರೆ SMS ಬರುತ್ತೆ, ಇಲ್ಲಪ್ಪ ಅಂತ ನೀವು ಬರ್ಕೊಳ್ಬೋದು ಸ್ಕ್ರೀನ್ ಮೇಲೆ ನೋಡಿ ಕೂಡ. ಸೊ ಅದಾದ ನಂತರ ಕ್ಲಿಕ್ ಆನ್ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್. ಸೊ ಲಾಗಿನ್ ಬೈ ಯೂಸಿಂಗ್ ದಿ ಯೂಸರ್ ID, ಪಾಸ್ವರ್ಡ್, ಬೈ OTP, by face recognition. Complete the application details tab wise, one after the other. Tabs general details, eligibility, reservation, study details ಆಗಿರ್ಬೋದು, NRI award ಇರ್ಬೋದು, ಕೋರ್ಸ್ ಡೀಟೇಲ್ಸ್. ಸೊ ಎವ್ರಿಥಿಂಗ್ ಇದೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ ತಕ್ಷಣ ದೆನ್ ಟೇಕ್ ದ ಡ್ರಾಫ್ಟ್ ಪ್ರಿಂಟ್ಔಟ್. ಕೇರ್ಫುಲಿ ವೆರಿಫೈ ದ ಎಂಟ್ರೀಸ್ ಪರ್ಟೈನಿಂಗ್ ಟು ರಿಸರ್ವ್ಡ್ ಕ್ಯಾಟಗರಿ. ಆ್ಯನ್ಯುವಲ್ ಇನ್ಕಮ್ 371, RD ನಂಬರ್, ಸ್ಟಡಿ ಇನ್ ಕನ್ನಡ ಮೀಡಿಯಂ, ಸ್ಟಡಿ ಇನ್ ರೂರಲ್, ಸ್ಪೆಷಲ್ ಕ್ಯಾಟಗರಿ. So next, if any changes are required, log on to through OTP or by face recognition and modify correctly. If no changes to modify, select declaration and proceed the payment. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎವ್ರಿ ಟೈಮಲ್ಲೇ ನಿಮ್ಗೆ OTP ಇರೋದ್ರಿಂದ ಅಥವಾ ಫೇಸಿಂದ ಕೂಡ ನಾವು ಲಾಗಿನ್ ಆಗ್ಬೋದು. ಸೊ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಕ್ಲಿಯರಾಗಿದೆ ನೋಡಿಕೊಂಡು ನೋಡಬೇಕು. ನೆಕ್ಸ್ಟ್ ಲಾಗಿನ್ ಬೈ ಯೂಸಿಂಗ್ ದಿ ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ಸೆಲೆಕ್ಟ್ ದ ಪೇಮೆಂಟ್ ಗೇಟ್ವೇ ಆ್ಯಂಡ್ ಪೇ ದ ಫೀಸ್. ಸೊ ಲಾಗಿನ್ ಯೂಸಿಂಗ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಆ್ಯಂಡ್ ಸೆಲೆಕ್ಟ್ ದ ಪೇಮೆಂಟ್ ಗೇಟ್ವೇ ಆ್ಯಂಡ್ ಪೇ ದ ಫೀಸ್. ಟೇಕ್ ದ ಫೈನಲ್ ಪ್ರಿಂಟ್ಔಟ್ ಅಲಾಂಗ್ ವಿತ್ ದ ಕ್ಲೈಮ್ ಸರ್ಟಿಫಿಕೇಟ್ ಆ್ಯಂಡ್ ಕ್ಲೈಮ್ ಡೀಟೇಲ್ಸ್. So online filling of application is stated to be completed once the candidate is undergoing all the above stages without fail. ಸೊ ಎಲ್ಲ ಪ್ರೊಸೆಸ್ ಮೇಲ್ಗಡೆ ಇರ್ತಕ್ಕಂಥ ಕಂಪ್ಲೀಟ್ ಆದರೆ ನಮ್ಮ ಅಪ್ಲಿಕೇಶನ್ ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.